ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್ದು ಕ್ವೆಶನ್ ವರ್ಡ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ ಇದು. ಸೊ ಆಲ್ರೆಡಿ ಎಕ್ಸಸೈಸ್ 4.1ನಲ್ಲಿ ಫಸ್ಟ್ ಮೇನಲ್ಲಿ 8 ಕ್ವೆಶನ್ ಮಾಡಿದ್ವಿ. ಇದು ಸೆಕೆಂಡ್ ಮೇನ್ ಕ್ವೆಶನ್. ಸೊ ಫಸ್ಟ್ ಸಬ್ ಕ್ವೆಶನ್, ದ ಏರಿಯಾ ಆಫ್ ಅ ರೆಕ್ಟಾಂಗ್ಯುಲರ್ ಪ್ಲಾಟ್ ಈಸ್ 528 meters square. Okay, the length of the plot in meters is 1 more than twice its breadth. We need to find the length and breadth of the plot. ಕ್ವೆಶನ್ ಏನು ಹೇಳುತ್ತೆ ಅಂದರೆ, ಒಂದು ಆಯಾತ್ಕಾರದ ನಿವೇಶನದ ವಿಸ್ತೀರ್ಣವು, ಅಂದರೆ ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಇದೆ. ಈಗ ನೀವು ಯಾವುದೋ ಒಂದು ಪ್ಲಾಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ. ಓಕೆ, ಸೊ ಅದರದ್ದು ಲೆಂತು ಮತ್ತು ಬ್ರೆತ್ ಇರುತ್ತೆ. ಓಕೆ, ಅದು ಎಷ್ಟು ಟೋಟಲ್ ಏರಿಯಾ? ಈ ಏರಿಯಾ 528 meters square. ಯಾಕಂದರೆ ಲೆಂತ್ ಇಂಟು ಬ್ರೆತ್ ಮಲ್ಟಿಪ್ಲೈ ಮಾಡಿದಾಗ 528 meters square ಬಂತು. ನಿವೇಶನದ ಉದ್ದವು ಮೀಟರ್ಗಳಲ್ಲಿ. ಓಕೆ, ಸೊ ಇದು ನಿವೇಶನದ ಉದ್ದ. ಓಕೆ, ಲೆಂತ್ ಆಫ್ ದ ಪ್ಲಾಟ್, ಲೆಂತ್ ಮೀಟರ್ಗಳಲ್ಲಿ, ಅದರ ಅಗಲದ ಎರಡಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ. ಹಂಗಂದ್ರೆ ಫಾರ್ ಎಕ್ಸಾಂಪಲ್, ನಾವು ಡೈರೆಕ್ಟ್ ಕ್ವೆಶನ್ನೇ ಸಾಲ್ವ್ ಮಾಡೋಣ. ಆ ನಿವೇಶನದ ಉದ್ದ ಮತ್ತು ಅಗಲವನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಓಕೆ, ಲೆಟ್ ಬ್ರೆಡ್ತ್ ಬಿ ಈಕ್ವಲ್ ಟು ಎಕ್ಸ್ ಮೀಟರ್ಸ್. ಓಕೆ, ಸೊ ನಮಗೆ ಬ್ರೆಡ್ತ್ ಗೊತ್ತಿಲ್ಲ, ಕೊಟ್ಟಿದ್ದಾರೆ ಎಕ್ಸ್ ಮೀಟರ್ಸ್ ತಗೊಂಡಿದ್ವಿ. ಸೊ ಲೆಟ್ ಲೆಂತ್ ಬಿ. ಓಕೆ, ಲೆಂತ್ ಏನು ಹೇಳಿದ್ದಾರೆ ನೋಡಿ, ಅದರ ನಿವೇಶನದ ಉದ್ದವು ಅದರ ಅಗಲದ ಎರಡಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ. ಹಂಗಂದ್ರೆ ಅಗಲದ ಎರಡಷ್ಟು ಅಂದರೆ ಟ್ವೈಸ್ ಇಟ್ಸ್ ಬ್ರೆತ್, ಟ್ವೈಸ್ ಇಟ್ಸ್ ಬ್ರೆತ್, 2 times ಇಟ್ಸ್ ಬ್ರೆತ್ ಪ್ಲಸ್ 1 ಮೋರ್ ದೆನ್ ಟ್ವೈಸ್ ಇಟ್ಸ್ ಬ್ರೆತ್. ಸ್ಯಾಟಿಸ್ಫೈ ಆಯ್ತಾ? ಲೆಂತ್ ಈಕ್ವಲ್ ಟು 2x ಪ್ಲಸ್ 1. ನಮಗೆ ಒಂದು ಗೊತ್ತಿದೆ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈಕ್ವಲ್ ಟು, ಸೊ ಇದು ಬ್ರೆಡ್ತ್, ಇದು ಲೆಂತ್. ಓಕೆ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಏನು? ಎಲ್ ಇಂಟು ಬಿ. ಸೊ ಈ ಪ್ಯಾರಾಮೀಟರ್ಸ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಒಳಗಡೆ ಇದ್ದಿದ್ದು ಏರಿಯಾ ಗೊತ್ತಾಗುತ್ತೆ. ಸೊ ಇದ್ರದ್ದು ಟೋಟಲ್ 528 meters square. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಏನಿದೆ? 525 area of the rectangle. Okay, so length into breadth equal to 528. ಓಕೆ, 528 meters square ಕೊಟ್ಟಿದ್ದಾರೆ. ಡೇಟಾ ಇದಿದೆ. ಲೆಂತ್ ನಮ್ಮ ಹತ್ರ ಏನಿದೆ? 2 times breadth plus 1, 2 times breadth plus 1 ಇಂಟು ಬ್ರೆಡ್ತ್ ವ್ಯಾಲ್ಯೂ ಏನು ತೊಗೊಂಡಿದ್ವಿ? ಎಕ್ಸ್ ಇಂಟು ಎಕ್ಸ್ ಈಕ್ವಲ್ ಟು 528 meters. ಸೊ ಇದನ್ನ ಎರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು 2x, 2x square ಪ್ಲಸ್ 1 ಇಂಟು ಎಕ್ಸ್ ಇಸ್ ಎಕ್ಸ್ ಈಕ್ವಲ್ ಟು 528 meters. 528. ಓಕೆ, ಸೊ ಈ 528ನ ನಾನು ಈ ಕಡೆ ತೊಗೊಂಬರ್ತಾ ಇದ್ದೀನಿ. 2x square ಪ್ಲಸ್ ಎಕ್ಸ್ ಮೈನಸ್ 528 ಈಕ್ವಲ್ ಟು 0. ಸೊ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಯ್ತಾ? ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತ ಈ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ. ಈಗ ನಮಗೆ ಇದರದ್ದು ಲೆಂತ್ ಆ್ಯಂಡ್ ಬ್ರೆತ್ ಫೈಂಡ್ ಔಟ್ ಮಾಡಬೇಕು. ಹಂಗಂದ್ರೆ ಎಕ್ಸಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಎ ಇಂಟು ಸಿ, 528 ಇಂಟು 2 ಇಸ್ 2 8 16, 2 1 2, sorry 2 2 4 plus 1 5, 5 2 10, 1056. ಮಲ್ಟಿಪ್ಲೈ ಮಾಡಿದಾಗ ನನಗೆ ಮೈನಸ್ 1056 ಬರಬೇಕು. ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ 1 ಬರಬೇಕು. ಸೊ 1056 ತುಂಬ ದೊಡ್ಡ ನಂಬರ್ ಇದೆ, ನಮ್ಗೆ ಈಸಿಲಿ ಗೊತ್ತಾಗಲ್ಲ ಏನು ನಂಬರ್ ಅಂತ. ಸೊ ಇದನ್ನು ಜಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋಣ. 1056. ಓಕೆ, ಸೊ ಆಲ್ರೆಡಿ 2 ಇಂದ ಮಲ್ಟಿಪ್ಲೈ ಮಾಡಿದ್ವಿ, 28. ನೆಕ್ಸ್ಟ್
ಮತ್ತೆ 2 ಇಂದ ಮಾಡ್ತಾ ಇದ್ದೀನಿ. 2 2s 4 ಕ್ಯಾರಿ 1 2 6 12 2 4. ನೆಕ್ಸ್ಟ್ 2 ಇಂದಾನೇ ಹೋಗುತ್ತೆ. ಲಾಸ್ಟ್ ನಂಬರ್ ಈವನ್ ನಂಬರ್ ಇದೆ. 2 1s 2 3s 2s. ನೆಕ್ಸ್ಟ್ 2 1s 2 6 12 ಕ್ಯಾರಿ 66. ನೆಕ್ಸ್ಟ್ 2 ಇಂದಾನೇ ಹೋಗುತ್ತೆ. 2 ಇಂಟು 30. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ 33 ನಮ್ಮ ಹತ್ರ ಒಂದು ನಂಬರ್ ಇದೆ. ಸೊ ಇದು ನೆಕ್ಸ್ಟ್ 11 ಇಂಟು 3 ಇಂಟು 11 ಇಲ್ಲೇ ವೈಂಡ್ ಅಪ್ ಆಗುತ್ತೆ. ಇದು ನೋಡಿ 2 2s 4 4 2s 8 8 2s 16 16 2s 32. 33 ಮೈನಸ್ 32 ಇಸ್ 1. ಸೊ ಸ್ಯಾಟಿಸ್ಫೈ ಆಯಿತಾ? ಮಲ್ಟಿಪ್ಲೈ 33 ಇಂಟು 32 ಮಾಡಿದರೆ 1056 ಬಂತು. ಓಕೆ. ಸೊ ಈ ಚಾಪ್ಟರ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಇದ್ರ ಸಲುವಾಗಿ ಮ್ಯಾಕ್ಸಿಮಮ್ ಈ ಚಾಪ್ಟರ್ನ ಇಗ್ನೋರ್ ಮಾಡ್ತಾರೆ, ಯಾಕಂದರೆ ನಂಬರ್ಸ್ ಹೆವಿ ಇರುತ್ತೆ. ಸೊ ಇದು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. +33 ಇಂಟು -32 +33 -32 +1 ಆಯಿತಾ? 33 ಇಂಟು 32 ಇಸ್ 1056. ನಮ್ಮ ರೂಲ್ ಸ್ಯಾಟಿಸ್ಫೈ ಆಯಿತು. 2x² ಓಕೆ -32x +33x -528 ಈಕ್ವಲ್ ಟು 0. ಓಕೆ, ಇಲ್ಲಿ x ಮಿಸ್ ಆಗಿದೆ, x. ಸೊ 2 ಕಾಮನ್, ಇಲ್ಲಿ 2x ಕಾಮನ್, 2x ಕಾಮನ್, x -16 ಓಕೆ, +33 ಕಾಮನ್, x -16 ಈಕ್ವಲ್ ಟು 0. ಸೊ x -16 ಒಂದ್ಸಲ ಆ್ಯಂಡ್ 2x +33. ಓಕೆ, ಸೊ ಎರಡು ರೂಟ್ಸ್ ಬಂತು ಇದರಲ್ಲಿ. x -16 ಈಕ್ವಲ್ ಟು 0, 2x +33 ಈಕ್ವಲ್ ಟು 0. ಸೊ x ಈಕ್ವಲ್ ಟು 16 ಇಲ್ಲಿ. ಸೊ 2x ಈಕ್ವಲ್ ಟು -33, x ಈಕ್ವಲ್ ಟು -33 ಅಪಾನ್ 2. ಸೊ ಯಾವುದೇ ಲೆಂತ್ ಇರಲಿ ನೆಗೆಟಿವ್ನಲ್ಲಿ ಬರಲ್ಲ. ಸೊ ಯಾಕಂದರೆ ಪಾಸಿಟಿವ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಎರಡು ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ 528 ಮೀಟರ್ ಸ್ಕ್ವೇರ್ ಬರ್ತಾ ಇದೆ. ಸೊ ಇದರಲ್ಲಿ ನೆಗೆಟಿವ್ ಯಾವುದೂ ಇಲ್ಲ. ಸೊ ಇದಂತೂ ಒಂದು ಪಾಸಿಟಿವ್ ಬಂತು. ಸೊ ಬ್ರೆತ್ ಈಕ್ವಲ್ ಟು x ತಗೊಂಡಿದ್ವಿ, x ಈಕ್ವಲ್ ಟು 16. ಲೆಂತ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಬ್ರೆತ್ ಪ್ಲಸ್ 1, ಅಂದರೆ 2 ಇಂಟು 16 ಪ್ಲಸ್ 1. 2 into 16 is 32 plus 1 equal to 30. So breadth equal to 16, length equal to 33 meters. Clear? Thank you.